ಹೊರಟೋದ್ರು, ಏನು ಹೇಳ್ತೀರಿ? ಏನು ಆನಂದ್ ರೆಡ್ಡಿ ಅವರು ಕೋಪ ಮಾಡ್ಕೊಂಡಿದ್ರೆ ಅವ್ರು ಯಾಕೆ ಕೈ ಎತ್ತಿದ್ದಾರೆ? ನಿಮ್ಮ ಅವ್ರಿಗೇನು ಓಟ್ ಹಾಕಿದ್ರೆ ಅವ್ರು ಗಜೇಂದ್ರ ಹತ್ರ ಮನಸ್ತಾಪ ಹೊಂದಿದ್ದಾರೆ. ನೋಡ್ರಿ, ರಾಜಕಾರಣದಲ್ಲಿ ಇವೆಲ್ಲಿ ಸರ್ವೇ ಸಾಮಾನ್ಯ. ಅವ್ರಿಗೆ ಉದ್ದೇಶ ಇಲ್ಲದೆ ಇದ್ದಿದ್ರೆ ಅವರು ಮತನೇ ಕೊಡ್ತಾ ಇರಲಿಲ್ಲ. ಹಾಗಾಗಿ ಆ ರೀತಿಯಲ್ಲಿ ಏನು ಮಾತಾಡ್ಲಿಕ್ಕೆ ಹೋಗಬೇಡಿ, ನಮ್ಮಲ್ಲಿ ಭಿನ್ನ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದೀವಿ. ಇನ್ನೂ ಹೆಚ್ಚಿನ ಜನ ನಮ್ಮ ಜೊತೆ ಆಗ್ತಾರೆ. MLCಗಳಿಗೆ ಏನು ಹೇಳ್ತೀರಿ ಸರ್? ಅವ್ರಿಗೆ ನಾನು ಹೇಳೋದಲ್ಲ, ಅವ್ರು ಹೇಳ್ಬೇಕೀಗ. ಅಲ್ಲಿಂದ ಬರಬೇಕಾಗಿತ್ತಾ ಈ ರಿಸಲ್ಟ್ಗೆ? ನನಗೆ ಸೀತಾರಾಮ್ ಅವ್ರ ಬಗ್ಗೆ ಗೌರವ ಇದೆ. ಅನಿಲ್ ಕುಮಾರ್ ಅವ್ರಿಗೆ ಭಾಳ ಸಹಕಾರ ಕೊಟ್ಟಿದ್ದೀನಿ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ. ಇವರಿಬ್ಬರು ಭಾಳ ಮುತ್ಸದ್ದಿ ಮುಖಂಡರುಗಳು, ಎಲ್ಲ ತಿಳುವಳಿಕೆ ಇರ್ತಕ್ಕಂಥವರು. ಯಾರೋ ಹೇಳಿದ್ರು, ರಾಜಕಾರಣದ ಗಂಧ ಗೊತ್ತಿಲ್ಲದೆ ಇರತಕ್ಕಂಥವ್ರು ಹೇಳಿರೋ ಮಾತನ್ನು ಕೇಳಿ ವಾಮ ಮಾರ್ಗದಲ್ಲಿ ಕಾನೂನು ಬಾಹಿರವಾಗಿ ನಾಳೆ ಕೋರ್ಟ್ನಲ್ಲಿ ನೀವು ಮಾಡಿರೋದು ಫೋರ್ಜರಿ ಇದೆ ಅಂತ ಹೇಳಿದರೆ ನಿಮಗೆ ಧಕ್ಕೆ ಆಗಲ್ವಾ? ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಲ್ವಾ? ಇದನ್ನು ವಿಚಾರ ನೀವು ಮಾಡಬೇಕಾಗಿರ್ಲಿಲ್ವಾ? ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಳಿ, ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಹೇಳೋದು ಸರ್, ಬೆಳಗ್ಗೆನೂ ಒಂದು ಮಾತು ಹೇಳಿದ್ದಾರೆ ಸರ್, MLA ಅವ್ರು, ನಾನೇ 20 ವರ್ಷ MLA ಆಗಿರ್ತೀನಿ, ನನ್ನ ಮಗನೂ MLA ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ಭಾಳ ಅಭಾರಿಯಾಗಿದ್ದೀನಿ. ಅವರ ಈ ರೀತಿಯ ಉಡಾಫೆ ಮಾತುಗಳು, ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ, ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ. ಇದು ಹಿಂಗೆ ಮುಂದುವರಿಲಿ, ಇವ್ರ ಮಾತಿಗೆ ಮುಂದುವರಿಬೇಕು, ಇವ್ರ ನಡೆ ಹೀಗೆ ಮುಂದುವರಿಬೇಕು, ಇವ್ರ ಡ್ಯಾನ್ಸ್ ಹಿಂಗೆ ಮಾಡಬೇಕು. ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೇನೆ. ಮಾಡಿ ಇದೇ ರೀತಿ ನೀವು ಮಾಡ್ತಾ ಇರಿ. ಇನ್ನೂ 3 ವರ್ಷ ಇದೆ. ನೀವು ಏನೆಲ್ಲ ಮಾಡಬೇಕು ಈ 3 ವರ್ಷದಲ್ಲಿ ಮಾಡಿ. ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲಲ್ಲ, ಈ ದೇಶದಲ್ಲಲ್ಲ, ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಪ್ಲೀಸ್ ನೋಟ್ ಮೈ ಪಾಯಿಂಟ್. ಸರ್, ಕಾಂಗ್ರೆಸ್ನ ಎಷ್ಟೆಲ್ಲ ಸದಸ್ಯರು ನಿಮಗೆ ಸಪೋರ್ಟ್ ಮಾಡಿದ್ರೆ ಮತ್ತೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಹೇಳಿದ್ದೀನಲ್ಲ, ಅವರು ನನ್ನ ಮೇಲಿಟ್ಟಂಥ ವಿಶ್ವಾಸ, ನನ್ನ ಮೇಲಿಟ್ಟಂಥ ನಂಬಿಕೆ, ಅವ್ರಿಗೆ ನಾನು ಯಾವಾಗಲೂ ಕೂಡ ಆಭಾರಿಯಾಗಿರ್ತೇನೆ. ಅವ್ರ ಜೊತೆ ಅವರ ಕಷ್ಟ ಸುಖಗಳಲ್ಲಿ, ನೋವು ನಲಿವಿನಲ್ಲಿ ಅವ್ರ ಜೊತೆ ನಾನು ಇರ್ತೇನೆ ಅಂತೇಳಿ ಈಗಾಗಲೇ ನಾನು ಮಾತು ಕೊಟ್ಟಿದ್ದೇನೆ. ನಾನು ಕೊಟ್ಟಂಥ ಮಾತು ಎಂದೂ ಕೂಡ ತಪ್ಪಿಲ್ಲ. ಅವ್ರ ಜೊತೆ ಇರ್ತೇನೆ, ಕೊನೆವರೆಗೂ ಇರ್ತೇನೆ. ಸರ್, ಈಗ ಅವ್ರು ಕಾನೂನು ಕ್ರಮ ಎದುರಿಸಬೇಕಾಗಿದೆ, ಏನು ಹೇಳ್ತೀರಿ? ನೋಡೋಣ, ಕಾನೂನಿದೆ, ಕಟ್ಲೆ ಇದೆ. ಗೌರಿಬಿದನೂರಿನಲ್ಲಿ ಏನಾಗಿದೆ ಪಟೇಲ್ರೆ? ಎಲ್ಲ ಗೊತ್ತಿದೆ ನನಗೆ, ಜಿಲ್ಲೆ ಹಣೆಬರ. ನೋಡೋಣ ಏನಾಗ್ತದೆ. ಥ್ಯಾಂಕ್ ಯು ಸರ್.